ಹಾಯ್ ಫ್ರೆಂಡ್ಸ್, ಈ ಸಲ ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ತಾಕ್ರನ್ನು ಸೆಲೆಕ್ಟ್ ಮಾಡಿರೋದು ತೀವ್ರ ಪರ ಮತ್ತು ವಿರೋಧ ಚರ್ಚೆಗೆ ಕಾರಣವಾಗಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಸಿಎಂ ಆಗಿದ್ದ ಅವಧಿಯಲ್ಲಿ ಯಾರೆಲ್ಲ ದಸರಾ ಉದ್ಘಾಟಿಸಿದ್ದಾರೆ? ಎಷ್ಟು ಜನ ಮುಸ್ಲಿಮರು ದಸರಾ ಉದ್ಘಾಟಿಸಿದ್ದಾರೆ? ಬೇರೆ ಧರ್ಮಕ್ಕೆ ಸೇರಿದವರು ದಸರಾ ಉದ್ಘಾಟಿಸಿದ್ದಾರಾ? ವೀರೇಂದ್ರ ಹೆಗ್ಗಡೆ ದಸರಾ ಉದ್ಘಾಟಿಸಿದ್ದು ಯಾವಾಗ? ಬಿಜೆಪಿ ಸರ್ಕಾರ ಇದ್ದಾಗ ಯಾರ್ಯಾರ ಕೈಲಿ ದಸರಾ ಉದ್ಘಾಟನೆ ಮಾಡಿಸಿದ್ರು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. 2013 ಡಾಕ್ಟರ್ ಚಂದ್ರಶೇಖರ್ ಕಂಬಾರ. ಸಿದ್ದರಾಮಯ್ಯ ಮೊದಲಿಗೆ ಸಿಎಂ ಆಗಿದ್ದು 2013ರಲ್ಲಿ. ಆ ವರ್ಷದ ದಸರಾ ಉದ್ಘಾಟನೆಗೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ, ಕವಿ, ನಾಟಕಕಾರ, ಚಲನಚಿತ್ರ ನಿರ್ದೇಶಕ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರನ್ನ ಸೆಲೆಕ್ಟ್ ಮಾಡಲಾಗಿತ್ತು. ಇವರು 25 ನಾಟಕ, 11 ಕವನ ಸಂಗ್ರಹ, 5 ಕಾದಂಬರಿಗಳು, 16 ಸಂಶೋಧನಾ ಪುಸ್ತಕಗಳನ್ನು ಬರೆದಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿಯ ಜೊತೆಗೆ ಪದ್ಮಶ್ರೀ, ಪದ್ಮಭೂಷಣ ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಇವರಿಗೆ ಒಲಿದಿವೆ. 2014 ಗಿರೀಶ್ ಕಾರ್ನಾಡ್. ಸಿದ್ದರಾಮಯ್ಯ ಸಿಎಂ ಆಗಿ 2ನೇ ದಸರಾದಲ್ಲಿ ಮೈಸೂರು ದಸರಾವನ್ನ ಉದ್ಘಾಟಿಸಿದ್ದು ಗಿರೀಶ್ ಕಾರ್ನಾಡ್. ಸಾಹಿತ್ಯ ಮತ್ತು ಕಲೆಯ ಕ್ಷೇತ್ರದಲ್ಲಿನ ಇವರ ಸಾಧನೆಗಾಗಿ ಆಯ್ಕೆ ಮಾಡಲಾಗಿತ್ತು. ಅಂದಹಾಗೆ ಗಿರೀಶ್ ಕಾರ್ನಾಡ್ ನಾಟಕಕಾರ, ನಟ, ನಿರ್ದೇಶಕ, ರಂಗಕರ್ಮಿ, ಲೇಖಕರಾಗಿ ಗುರುತಿಸಿಕೊಂಡಿದ್ರು. ಪದ್ಮಭೂಷಣ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹೌದು. 2015 ಪುಟ್ಟಯ್ಯ. ಸಿದ್ದರಾಮಯ್ಯ ಸಿಎಂ ಆಗಿ 3ನೇ ದಸರಾದಲ್ಲಿ ಒಂದು ಒಳ್ಳೆಯ ಮತ್ತು ಮಾದರಿ ನಿರ್ಧಾರ ತೆಗೆದುಕೊಳ್ಳಲಾಗಿತ್ತು. ಓರ್ವ ಪ್ರಗತಿಪರ ರೈತರಾಗಿದ್ದ ಪುಟ್ಟಯ್ಯ ಅವರನ್ನ ಮೈಸೂರು ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಲಾಗಿತ್ತು. ಮೈಸೂರು ಮೂಲದವರಾದ ಪುಟ್ಟಯ್ಯ ಸಮಗ್ರ ಕೃಷಿ ಮೂಲಕ ಗಮನ ಸೆಳೆದಿದ್ರು. ಇವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿ ಗೌರವಿಸಲಾಗಿತ್ತು. 2016 ಚನ್ನವೀರ ಕಣವಿ. ಸಿದ್ದರಾಮಯ್ಯ ಸಿಎಂ ಆಗಿ 4ನೇ ವರ್ಷ ಅಂದ್ರೆ 2016ರಲ್ಲಿ ಕವಿ ಚನ್ನವೀರ ಕಣವಿ ಅವರು ದಸರಾ ಉದ್ಘಾಟಿಸಿದ್ರು. ಗದಗ ಮೂಲದ ಕಣವಿ ಅವರಿಗೆ ಕನ್ನಡದ ಸಮನ್ವಯ ಕವಿ, ಸುನೀತಗಳ ಸಾಮ್ರಾಟ, ನಾಡೋಜ ಅನ್ನೋ ಬಿರುದುಗಳಿವೆ. ರಾಜ್ಯೋತ್ಸವ ಮತ್ತು ಪಂಪ ಪ್ರಶಸ್ತಿಗಳು ಇವರಿಗೆ ಒಲಿದಿವೆ. 2017 ನಿಸಾರ್ ಅಹಮದ್. ಸಿದ್ದರಾಮಯ್ಯ ಮೊದಲ ಅವಧಿಯ ಕೊನೆಯ ದಸರಾ ಅಂದ್ರೆ 2017ರಲ್ಲಿ. ಆಗ ನಿತ್ಯೋತ್ಸವ ಕವಿ KS ನಿಸಾರ್ ಅಹಮದ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಲಾಗಿತ್ತು. ಪದ್ಮಶ್ರೀ, ಪಂಪ, ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದ ನಿಸಾರ್ ಅಹಮದ್ ಕೂಡ ಮುಸ್ಲಿಂ ಸಮುದಾಯದವರೇ ಆಗಿದ್ರು. 2023 ಹಂಸಲೇಖ. ಸಿದ್ದರಾಮಯ್ಯ 2ನೇ ಬಾರಿ ಸಿಎಂ ಆದ್ಮೇಲೆ ಮೊದಲ ದಸರಾ ಅಂದ್ರೆ 2023ರಲ್ಲಿ ಮೈಸೂರು ದಸರಾ ಉದ್ಘಾಟಿಸಿದ್ದು ನಾದಬ್ರಹ್ಮ ಹಂಸಲೇಖ. ಸಂಗೀತ ಕ್ಷೇತ್ರದ ಸಾಧನೆಗಾಗಿ ಈ ಗೌರವ ನೀಡಲಾಗಿತ್ತು. ಹಂಸಲೇಖ ಫಿಲಂ ಫೇರ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹೌದು. 2024 ಹಂಪ ನಾಗರಾಜಯ್ಯ. ಕಳೆದ ವರ್ಷ ಮೈಸೂರು ದಸರಾ ಉದ್ಘಾಟಿಸಲು ಹಂಪ ನಾಗರಾಜಯ್ಯ ಅವರನ್ನ ಆಯ್ಕೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಮೂಲದ ಇವರು ಕನ್ನಡ ಸಾರಸ್ವತ ಲೋಕದಲ್ಲಿ ಹಂಪನ ಅಂತಲೇ ಫೇಮಸ್ ಆಗಿದ್ದಾರೆ. ನಾಡೋಜ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರಿಗೆ ಒಲಿದಿವೆ. 2018 ಸುಧಾಮೂರ್ತಿ. ಇನ್ನು ಸ್ವಲ್ಪ ಹಿಂದೆ ಹೋದ್ರೆ 2018ರಲ್ಲಿ ಕುಮಾರಸ್ವಾಮಿ ನೇತೃತ್ವದ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರವಿತ್ತು. ಆಗ ಇನ್ಫೋಸಿಸ್ ಫೌಂಡೇಶನ್ ಮುಖ್ಯಸ್ಥೆ ಸುಧಾಮೂರ್ತಿ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಲಾಗಿತ್ತು. ಇವರ ಸಮಾಜ ಸೇವೆ ಗುರುತಿಸಿ ಈ ಗೌರವ ನೀಡಲಾಗಿತ್ತು. ಬಿಜೆಪಿ ಸರ್ಕಾರ ಇದ್ದಾಗ ಯಾರಿಗೆ ಅವಕಾಶ? ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಉದ್ಘಾಟಿಸಿದ್ದು ಯಾವಾಗ? ಈವರೆಗೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾರೆಲ್ಲ ದಸರಾವನ್ನ ಉದ್ಘಾಟಿಸಿದ್ರು ಅಂತ ನೋಡಿದ್ರಿ. ಅದೇ ರೀತಿ ಬಿಜೆಪಿ ವಿಚಾರಕ್ಕೆ ಬಂದ್ರೆ 2018ರಿಂದ 2013ರವರೆಗೆ, 2019ರಿಂದ 2023ರವರೆಗೆ ಬಿಜೆಪಿ ಅಧಿಕಾರದಲ್ಲಿತ್ತು. ಈ ಅವಧಿಯಲ್ಲಿ ಯಾರು ದಸರಾ ಉದ್ಘಾಟಿಸಿದ್ರು ಅಂತ ನೋಡೋದಾದ್ರೆ
2008ರಲ್ಲಿ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ, 2009ರಲ್ಲಿ ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಗುರೂಜಿ ದಸರಾ ಉದ್ಘಾಟಿಸಿದ್ರು. 2010ರಲ್ಲಿ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ದಸರಾಗೆ ಚಾಲನೆ ಕೊಟ್ಟಿದ್ರು. 2011ರಲ್ಲಿ ಉಡುಪಿಯ ಪೇಜಾವರ ಮಠದ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ, 2012ರಲ್ಲಿ ವಿಜಯಪುರದ ಸಿದ್ದೇಶ್ವರ ಸ್ವಾಮೀಜಿಯವರು ನಾಡಹಬ್ಬ ದಸರಾ ಉದ್ಘಾಟಿಸಿದ್ರು. ಇನ್ನು 2019ರಲ್ಲಿ ಬಿಜೆಪಿ ಮತ್ತೆ ಬಂದಾಗ SL ಭೈರಪ್ಪ ಮೈಸೂರು ದಸರಾ ಉದ್ಘಾಟಿಸಿದ್ರು. 2020ರಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿದ್ದ ಡಾಕ್ಟರ್ CN ಮಂಜುನಾಥ್, 2021ರಲ್ಲಿ ರಾಜ್ಯದ ಮಾಜಿ CM SM ಕೃಷ್ಣ, 2022ರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದಸರಾ ಉದ್ಘಾಟಿಸಿದ್ರು. ದಸರಾ ಉದ್ಘಾಟನೆ ಬಗ್ಗೆ ಇತಿಹಾಸ ಏನ್ ಹೇಳುತ್ತೆ? ಮೈಸೂರು ದಸರಾವನ್ನು ಮೊದಲಿನಿಂದಲೂ ಮೈಸೂರು ರಾಜವಂಶಸ್ಥರೇ ಆಯೋಜಿಸಿಕೊಂಡು ಬಂದಿದ್ರು. ಉದ್ಘಾಟನೆ ಮಾಡ್ತಿದ್ದಿದ್ದು ಅವರೇ. ಸ್ವಾತಂತ್ರ್ಯ ಬಂದ ನಂತರ ಅರಸರ ಆಳ್ವಿಕೆ ಅಂತ್ಯಗೊಳ್ತು. ಆದ್ರೆ ದಸರಾವನ್ನು ಮೈಸೂರು ಅರಸರ ವಂಶಸ್ಥರೇ ನೆರವೇರಿಸ್ತಿದ್ರು. ಆದ್ರೆ 1975ರಿಂದ ಮೈಸೂರು ದಸರಾವನ್ನು ಸರ್ಕಾರಿ ಉತ್ಸವವಾಗಿ ನಡೆಸಲು ಸರ್ಕಾರ ನಿರ್ಧರಿಸಿತು. ಈ ಮೂಲಕ ದಸರಾಗೆ ಸಂಬಂಧಿಸಿದ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಕೂಡ ಸರ್ಕಾರಕ್ಕೆ ಬಂತು. ಅಲ್ಲಿಂದ ಪ್ರತಿ ವರ್ಷ ಒಬ್ಬರಂತೆ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಕರೆದು ದಸರಾ ಉದ್ಘಾಟಿಸಲು ಶುರು ಮಾಡಲಾಯಿತು. ಆದ್ರೆ ಈ ಸಲ ಮುಸ್ಲಿಂ ಸಾಹಿತಿ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿರೋದು ಬಿಜೆಪಿ ಕೆಂಗಣ್ಣಿಗೆ ಗುರಿಯಾಗಿದೆ. ಈಗ ದಸರಾ ಸರ್ಕಾರಿ ಉತ್ಸವ ಆಗಿರಬಹುದು, ಆದ್ರೆ ಅರಸರ ಕಾಲದಲ್ಲಿ ಇದೊಂದು ಪ್ಯೂರ್ ಹಿಂದೂ ಧಾರ್ಮಿಕ ಸಂಭ್ರಮವಾಗಿತ್ತು, ಹಬ್ಬವಾಗಿತ್ತು ಅನ್ನೋದು ಸದ್ಯ ಬಿಜೆಪಿಗರ ವಾದವಾಗಿದೆ. ಫ್ರೆಂಡ್ಸ್, ಇದು ಸಿದ್ದರಾಮಯ್ಯ CM ಆಗಿದ್ದಾಗೆಲ್ಲ ಯಾರು ದಸರಾ ಉದ್ಘಾಟಿಸಿದ್ದಾರೆ? ಅದೇ ರೀತಿ ಬಿಜೆಪಿ ಸರ್ಕಾರ ದಸರಾ ಉದ್ಘಾಟಿಸಲು ಯಾರನ್ನ ಆಯ್ಕೆ ಮಾಡಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.